ಬಾಗಲಕೋಟೆ ಜಿಲ್ಲೆ ಪ್ಯಾರಾಮಿಲಿಟರಿ ವೆಲ್ಫೇರ್ ಅಸೋಸಿಯೇಷನ್ ಹುನಗುಂದ ಇಳಕಲ್ಲ ಸಂಘದ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ 9, 2025 ರಂದು ಹುನಗುಂದ ಪಟ್ಟಣದ ಬಸವ ಮಂಟಪದಲ್ಲಿ ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಇತರೆ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕ್ಷೇತ್ರದ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗುವ ನಿಮಿತ್ತ ದಿನಾಂಕ ಫೆಬ್ರವರಿ 7, 2025 ರಂದು ಮುಂಜಾನೆ 11 ಗಂಟೆಗೆ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರಭುಲಿಂಗಯ್ಯ ಸಿಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಹೈದರಸಾಬೈಹಳ್ಳಿರ ಹಾಗೂ ಇತರೆ ಪದಾಧಿಕಾರಿಗಳು ಮತ್ತು ಸದಸ್ಯರ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷ ಪ್ರಭುಲಿಂಗಯ್ಯ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳು ಮಾತನಾಡಿ, ಭೂಸೇನಾಪಡೆ, ವಾಯುಸೇನಾಪಡೆ, ನೌಕಾಸೇನಾಪಡೆಗಳು ತಮ್ಮ ಪ್ರತ್ಯೇಕ ಪ್ರಾಧಿಕಾರ ರಚನೆ ಮಾಡಿಕೊಂಡು ಕಾಲಕಾಲಕ್ಕೆ ಪರಿಷ್ಕರಣಾ ವೇತನ, ಭತ್ಯೆಗಳು, ಪಿಂಚಣಿಗಳು ಪಡೆಯುತ್ತವೆ. ಆದರೆ ಪ್ಯಾರಾಮಿಲಿಟರಿ ಪಡೆ ವ್ಯಾಪ್ತಿಗೆ ಒಳಪಡುವ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಎಸ್ಎಸ್ಬಿ, ಐಟಿಬಿಪಿ, ಅಸ್ಸಾಂ ರೈಫಲ್ಸ್, ಎನ್ಡಿಆರ್ಎಫ್ ಎಂಬ 7 ಗಡಿ ಭದ್ರತಾ ಪಡೆಗಳು ಸೇವೆಗೆ ಸೇರಿದ ದಿನದಿಂದ ನಿರಂತರ ಸೇವಾವಧಿಯಲ್ಲಾಗಲಿ ಇಲ್ಲವೇ ಯುದ್ಧ ಸಂದರ್ಭದಲ್ಲಾಗಲಿ ಶತ್ರುಗಳ ಗುಂಡಿಗೆ ಮೊದಲು ಎದೆಕೊಡವರು ಈ 7 ಪಡೆಯ ಯೋಧರೇ ಹಾಗೂ ಪ್ರಾಕೃತಿಕ ವಿಪತ್ತು ಮತ್ತು ನೆರೆ, ಪ್ರವಾಹ ನಿರ್ವಹಣೆ ಹಾಗೂ ರಾಷ್ಟ್ರಪತಿಗಳು, ಪ್ರಧಾನಿಗಳಿಗೆ, ಸಂಸದರು, ಗಣ್ಯಮಾನ್ಯರಿಗೆ ಅಂಗರಕ್ಷಕರಾಗಿ ಮತ್ತು ವಿಶೇಷ ಕಾರ್ಯಕ್ರಮ, ಆಂತರಿಕ ಸುರಕ್ಷತೆಯ ಸಂದರ್ಭಗಳಲ್ಲಿಯೂ ಸಹ ಮುಂಚನೆ ನಿಲ್ಲುವುದು ನಾವುಗಳೇ. ಹಾಗಾಗಿ ಮೋದಿಯರ ನೇತೃತ್ವದ ಪ್ರಥಮ ಸರ್ಕಾರದ ಆಡಳಿತದವಧಿಯಲ್ಲಿ ನಾವು ಪ್ರತಿಭಟಿಸಿ 2004 ರಿಂದ ಭೂ, ವಾಯು, ನೌಕಾಸೇನೆಗೆ ಸರಿಸಮಾನವಾದ ಪರಿಷ್ಕರಣಾ ವೇತನ, ಭತ್ಯೆ, ಪಿಂಚಣಿ ನೀಡುವಂತೆ ದೆಹಲಿಯ ಜಂತರ ಮಂತರ ಮೈದಾನದಲ್ಲಿ ಹೋರಾಟ ಮಾಡಿದ ಫಲವಾಗಿ 2015 ರಿಂದ 16ನೇ ಸಾಲಿನ ಅವಧಿಯಲ್ಲಿ ಗೃಹಮಂತ್ರಿ ಅಮಿತ್ ಶಾರ ನೇತೃತ್ವದಲ್ಲಿ ಸಿಎಪಿಎಫ್ ಎಂಬ ಪ್ರಾಧಿಕಾರವು ಸಹ ಬಂದಾಗಿದೆ. ಆದರೆ ಈವರೆಗೂ ನಮ್ಮ ಬೇಡಿಕೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಕ್ಯಾರೆ ಎನ್ನುತ್ತಿಲ್ಲೆಂದು ತಮ್ಮ ಗೋಳು ತೋಡಿಕೊಂಡರು. ಏತನ್ಮಧ್ಯೆ ಪ್ರಸ್ತುತ ಉಭಯ ತಾಲೂಕುಗಳನ್ನೊಳಗೊಂಡ ಸಂಘದುದ್ಘಾಟನೆ ಉದ್ದೇಶವು ನಮ್ಮ ಮೂಲ ಬೇಡಿಕೆಗಳು ಹಾಗೂ ಪ್ರಸ್ತುತ ಕೌಟುಂಬಿಕಾರ್ಥಿಕ ಸ್ಥಿತಿಗತಿ ಸುಧಾರಣೆ, ಮಕ್ಕಳ ಶೈಕ್ಷಣಿಕ, ಉದ್ಯೋಗ, ಆರೋಗ್ಯ, ಭೂಮಿ ಸೇರಿ ಇತರೆ ವಿಶೇಷ ಸೌಲಭ್ಯಗಳು ಕಲ್ಪಿಸಿಕೊಳ್ಳುವುದೇ ಸಂಘ ಸ್ಥಾಪನೆಯ ಉದ್ದೇಶವಾಗಿದೆ ಎಂದರು. ನಂತರ ಈ ಸಂಘದುದ್ಘಾಟನಾ ಕಾರ್ಯಕ್ರಮದ ರೂಪರೇಷೆಗಳು ಸೇರಿ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇಲ್ಲಿ ಗಮನಿಸಬೇಕಾದ ವಿಷಯೆಂದರೆ ದೇಶದ ಗಡಿ ರಕ್ಷಿಸುವ ಭದ್ರತಾ ಪಡೆಗಳಲ್ಲಿಯೇ ಏಕೆ ತಾರತಮ್ಯ, ತಾತ್ಸರ್ಧೋರಣೆಯು ಅನುಸರಿಸಲಾಗುತ್ತದೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. ನಂತರ ಮತ್ತೊಂದೆಡೆ ರಾಷ್ಟ್ರದ ನಾಯಕರಲ್ಲಿ ಸ್ಪರ್ಧೆಗೆ ಇಳಿದಂತೆ ನಾವೇ ರಾಷ್ಟ್ರಾಭಿಮಾನಿಗಳು, ದೇಶವನ್ನು ನಾವೇ ಸಂರಕ್ಷಿಸುತ್ತೇವೆ, ಗುತ್ತಿಗೆ ಪಡೆದಿರುವಂತೆ ಘಂಟಾಘೋಷವಾಗಿ ಬಾಯಿ ಬಡಿದುಕೊಳ್ಳುವುದು, ಇಲ್ಲವೇ ಬಾಯಿ ಚಪಲದ ಮತ್ತು ತೋರಿಕೆಯ ಶೂರರು ವೀರರಾಗುತ್ತಾರೋ ಎಂಬ ಈ ಪ್ರಶ್ನೆಗಳು ಹುಟ್ಟುಹಾಕುವುದರೊಂದಿಗೆ ದೇಶಾಭಿಮಾನಿಗಳು, ದೇಶಪ್ರೇಮಿಗಳು, ಹಿತಚಿಂತಕರು ಎಲ್ಲಿ ಮಾಯವಾಗಿದ್ದಾರೆ ಎಂಬುದು ಸಹ ಅನೇಕ ಸಂಶಯ ಮತ್ತು ಸಂದೇಹಗಳು ಹುಟ್ಟುಹಾಕುತ್ತವೆ. ಆ ಬೆನ್ನಲೆಯಲ್ಲಿ ದೇಶದ ಗಡಿ ಕಾಯುವ ಯೋಧರೆಲ್ಲ ವೇತನ, ಭತ್ಯೆ, ಪಿಂಚಣಿಗಾಗಿ ಪರದಾಟ ಮಾಡಬೇಕಾದ ಸ್ಥಿತಿ ಇದೆ ಎಂದ ಮೇಲೆ ಹುಸಿ ದೇಶಭಕ್ತಿ ವಿಜೃಂಭಿಸುವುದನ್ನು ಪ್ರಜ್ಞಾವಂತ ದೇಶಭಕ್ತರು ಏಕೆ ತಡೆಯುತ್ತಿಲ್ಲ? ಅದೆಲ್ಲ ಅಡ್ಜಸ್ಟ್ಮೆಂಟ್ ಭಕ್ತಿಯೆಂದು ಪರಿಗಣಿಸಬೇಕೋ ಏನು? ಹೀಗೆ ವಿಚಿತ್ರ ಗೊಂದಲಗೂಡಿನ ಪ್ರಶ್ನೆಗಳಿಗೆ ಎಡೆಮಾಡಿಕೊಡುತ್ತದೆ ಎನ್ನುವುದಕ್ಕೆ ಪ್ರಸ್ತುತ 7 ಗಡಿ ಭದ್ರತಾ ಪಡೆ ತುಕಡಿಗಳ ಯೋಧರು ಸಂಘಟನೆಯನ್ನು ಉದ್ಘಾಟನೆ ಮಾಡಿಕೊಳ್ಳುತ್ತಿರುವುದೇ ಸಾಕ್ಷೀಕರಿಸುತ್ತದೆ. ಹಾಗಾಗಿ ಆಳುವ ಸರ್ಕಾರಗಳು ನೈಜ ನೈತಿಕತೆ, ಬೌದ್ಧಿಕ ದೇಶಭಕ್ತಿಯು, ಇಚ್ಛಾಶಕ್ತಿ, ಬದ್ಧತೆ ಪ್ರದರ್ಶಿಸಬೇಕೆಂಬುದು ಪರಿಸ್ಥಿತಿ ಎತ್ತಿ ತೋರಿಸುತ್ತದೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಪ್ಪ ಯುಂಜ್ಗಿ, ಖಜಾಂಚಿಗಳಾದ ಹಜರತ್ ಸಾಬ್ನದಾಫ್, ಸದಸ್ಯರಾದ ರಾಯಪ್ಪೆಂ ಹಾದಿಮನಿ, ಸೈಯದ ರಹಿಮಾನಸಾಬ, ಸತ್ಯಪ್ಪಡಿ ಕಟಗೂರ, ಅಮರೇಶ್ ಐಸಗಸಿ ಮುಂದಿನ, ರಾಮಪ್ಪ ಕಮತಗಿರು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸುಮಾರು 185 ಜನ ನಮ್ಮ ಖಾಲಿ ಮತ್ತು ಟೆಕ್ಸ್ ಮೆಂಬರ್ಸ್ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮದೊಂದು ಉದ್ದೇಶ ಇದೆ. ಇಲ್ಲಿರೋ ಜನಗಳಿಗೆ ಸರಿಯಾಗಿ ಟೈಮ್ ಟು ಟೈಮ್ ನಮ್ಮ ಪೆನ್ಷನ್ ಆಗಲಿ ಇನ್ನಿತರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇದಕ್ಕೋಸ್ಕರವಾಗಿ ನಮ್ಮ ಫ್ಯಾಮಿಲಿಗೆ ಇನ್ನಿತರ ಫ್ಯಾಮಿಲಿಗಳು ಈ ಒಂದು ನಮ್ಮ ಉದ್ದೇಶ ಇಟ್ಟುಕೊಂಡು ಅವರು ಟೈಮ್ ಟು ಟೈಮ್ ಫಾರ್ ಎಕ್ಸಾಂಪಲ್ ನಮಗೆ ಸರಿಯಾಗಿ
ಇದು ಸಿಗ್ತಾ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಸಿಗ್ತಾ ಇಲ್ಲ, ಎಜುಕೇಷನ್ ಫೆಸಿಲಿಟಿ ಸಿಗ್ತಾ ಇಲ್ಲ, ಈ ಕ್ಯಾಂಟೀನ್ ಫೆಸಿಲಿಟಿ ಸಿಗ್ತಾ ಇಲ್ಲ. ಈ ಉದ್ದೇಶ ಇಟ್ಟುಕೊಂಡು ನಮ್ಗೆ ಇನ್ನೂ ಹಲವಾರು ಬೇಡಿಕೆಗಳಿದೆ. ಇದಕ್ಕೋಸ್ಕರವಾಗಿ ನಮ್ಮ ಉದ್ಘಾಟಕರಾದ ವಿಜಯ ಕಾಶಪ್ಪನವರು, ಜನಪ್ರಿಯ ಶಾಸಕರು ಅವರು ಆಗಮಿಸಿದ್ದಾರೆ, ತಿಮ್ಮಾಪುರ ಸರ್ ಆಗಮಿಸಿದ್ದಾರೆ, DC ಮೇಡಮ್ ಇದ್ದಾರೆ, ಮತ್ತು SP ಸರ್ ಇದ್ದಾರೆ, ಇನ್ನಿತರ ಹಲವಾರು ಸ್ವಾಮಿಗಳು ಇದ್ದಾರೆ, ಅಜ್ಜವರಿದ್ದಾರೆ. ಈ ಕಾರ್ಯಕ್ರಮಗಳು ಆಗಮಿಸಿದ್ದಾರೆ. ಶುರುವಾತ್ ನಾವು ತಹಸೀಲ್ದಾರ್ ಆಫೀಸ್ನಿಂದ NCC ವಿದ್ಯಾರ್ಥಿಗಳು ನಾವು ಎಲ್ಲರೂ ಕೂತ್ಕೊಂಡು ಮೆರವಣಿಗೆ ಮುಖಾಂತರ ಬಸವ ಮಂಟಪ ತನಕ ಹೋಗ್ತದೆ. ಬಸವ ಮಂಟಪಕ್ಕೆ ಮುಕ್ತಾಯ ಮಾಡಿಕೊಂಡು ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಜೈ ಈ ಒಂದು ಸ್ಲೋಗನ್ಸಿಂದ ನಾವು ಪಾದಯಾತ್ರೆ ಕೈಗೊಳ್ತಾ ಇದ್ದೀವಿ. ಪ್ಲ್ಯಾನ್ ಮಾಡ್ತೀವಿ ಬೆಳಗ್ಗೆ 8:30 ಹಿಡಿದು 10:30ವರೆಗೂ ಒಂದು ಪ್ಲ್ಯಾನ್ ಮಾಡ್ತಿರ್ತೀವಿ. 11 ಗಂಟೆಗೆ ನಮ್ಮ ಕಾರ್ಯಕ್ರಮ. ನಿಮ್ಮ ಪ್ಯಾರಾಮಿಲಿಟ್ರಿ ಇಲಾಖೆಯಿಂದ ಮತ್ತೆ ಯಾರು ಬರ್ತಾರೆ ಸರ್ ವಿಶೇಷ? ಸರ್, ಪ್ಯಾರಾಮಿಲಿಟ್ರಿ ಇಲಾಖೆಯಿಂದ ಯಾರು ಬರ್ತಾರೆ ವಿಶೇಷ? ರಾಜ್ಯದ ಅಧ್ಯಕ್ಷರಾದ ನಮ್ಮ NPR ರೆಡ್ಡಿ, ಅಲ್ಲಿಂದ ಅಧ್ಯಕ್ಷರು, ನಮ್ಮ CIPF ರಾಜ್ಯಾಧ್ಯಕ್ಷರಾದ MPR ರೆಡ್ಡಿ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ, ಗೌರವಾಧ್ಯಕ್ಷರು ಬರ್ತಾ ಇದ್ದಾರೆ, ಹಲವಾರು ತಾಲೂಕಿಂದ ಕೂಡ ಬರ್ತಾ ಇದ್ದಾರೆ. ಸುತ್ತಮುತ್ತಲ ಬದಾಮಿ ತಾಲೂಕು ಇರ್ಬೋದು, ಮುದ್ದೇಬಿಹಾಳ ತಾಲೂಕು ಇರ್ಬೋದು, ಲಿಂಗಸೂರು ತಾಲೂಕು ಇರ್ಬೋದು, ಜಮಖಂಡಿ, ಮುಧೋಳು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಕೂಡ ಆಗಮಿಸಲಿದ್ದಾರೆ. ಬೀಳಗಿ ಬರ್ತಾ ಇದ್ದಾರೆ. ಮತ್ತು ಈ ಉದ್ಘಾಟನೆ ಒಂದು ಮತ್ತೇನಾದ್ರು ವಿಶೇಷ ಕಾರ್ಯಕ್ರಮ ಇಟ್ಕೊಂಡ್ರಿ? ವಿಶೇಷ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುತ್ತಿದೆ ಸರ್. ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ಸಂಘದ ಉದ್ಘಾಟನೆಯನ್ನು ನಾವು ಅಲ್ಲ, ವಿಶೇಷ ಮತ್ತೇನಾದ್ರು ಕಾರ್ಯಕ್ರಮ ಬೇರೆ ಇಟ್ಕೊಂಡ್ರಿ? ಮಕ್ಕಳೆಲ್ಲ ಸಂಸ್ಕೃತಿ ಕಾರ್ಯಕ್ರಮನ ಹೌದು. ಸ್ಕೂಲ್ ಅಥವಾ ಕಾಲೇಜಿಂದ ಏನು ಮಕ್ಕಳು ಬರ್ತಿದ್ದಾರೆ ಸ್ಟೂಡೆಂಟ್ಸು, ಅವರೆಲ್ಲ ಕೂಡ ನಾವು ಸಂಸ್ಕೃತಿ ಕಾರ್ಯಕ್ರಮವನ್ನು ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆರ್ಮಿಗೂ ಗೋಳಿ ಆಯ್ತು, BSF ಗೋಳಿ ಆಯ್ತಂದ್ರೆ ಆರ್ಮಿ ಅವ ಶಹೀದ್ ಅಂತ ಆಗ್ತಾನೆ, BSF ರೆಡ್ ಗೋಳಿ ಆಗ್ತದೆ. ಈಗ ಒಂದು ನಮ್ಗೆ ಅದೇ ಸಿಗ್ತಾ ಇಲ್ಲ ಸರ್, ಸಹಿ ದರ್ಜೆ ಸಿಗ್ತಾ ಇಲ್ಲ. ಎಕ್ಸ್ಪೈರ್ನಲ್ಲಿ ಒಂದೇ ನಮ್ಗೆ ಅದಕ್ಕೆ ಸರ್ ಇವಾಗ ಬೋರ್ಡ್ ಕೆಲವೊಂದು ಸ್ಟೇಟಲ್ಲಿ ಕೂಡ ಬೋರ್ಡ್ ಮಾಡಿದ್ದಾರೆ. ನಮ್ಮ ಸ್ಟೇಟಲ್ಲಿ ನಮ್ಮದು CIFF ಬೋರ್ಡ್ ಇಲ್ಲ. ಬೋರ್ಡ್ ಮಾಡಿದ್ರೆ ಹಲವಾರು ನಮ್ಮ ಸಮಸ್ಯೆಗಳು ಬೋರ್ಡ್ಗಳಿಂದ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನಂತಿದ್ದಾರೆ ಸರ್, ನಿಮ್ಮ ನಿಮ್ಮದು ಸ್ಟೇಟಲ್ಲಿ ನೀವು ಯಾವ ಥರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದೆ ಆ ಪ್ರಕಾರ ನೀವು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಬೋರ್ಡ್ ಬರ್ತಾವೆ. ಈ BSF ಸರ ಪಾಕಿಸ್ತಾನ ಬಾರ್ಡರ್ನಲ್ಲಿ ಮತ್ತು ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಡ್ಯೂಟಿ ಮಾಡ್ತೀವಿ. ITBP ಇಂಡಿಯನ್ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಚೀನಾ ಬಾರ್ಡರ್ ಬರ್ತದೆ. SSB ಈ ಕಡೆ ಮೇಘಾಲಯ ಬಾರ್ಡರ್ ಕಡೆ, ಇವರು ಮೇಘಾಲಯ ಬಾರ್ಡರ್. ಸಂಘದ ಬೋರ್ಡ್ ಇರ್ತೈತಿ, ಆ ಥರ ಬೋರ್ಡಲ್ಲಿ ಅವರು ಆ ಥರ ಒಂದು ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಮಾಡೈತೆ. ಅದರಲ್ಲಿ ಏರ್ಫೋರ್ಸು, ನೇವಿ, ಆಮೇಲೆ ಮಿಲಿಟ್ರಿ ಇವರೆಲ್ಲ ಬರ್ತಾರೆ. ಅವ್ರಿಗೆ ಎಕ್ಸ್ ಸರ್ವಿಸ್ ದರ್ಜೆ ಸಿಗ್ತೈತಿ, ಕ್ಯಾಂಟೀನ್ ಫೆಸಿಲಿಟಿ ಸಿಗ್ತೈತಿ, ಹೆಲ್ತ್ ಫೆಸಿಲಿಟಿ ಸಿಗ್ತೈತಿ, ಎಜುಕೇಷನ್ ಫೆಸಿಲಿಟಿ ಸಿಗ್ತೈತಿ, ಎಂಪ್ಲಾಯ್ಮೆಂಟ್ ಫೆಸಿಲಿಟಿ ಸಿಗ್ತೈತಿ. ಇದು ಯಾವುದೇ ಥರ ಫೆಸಿಲಿಟೀಸ್ ನಮಗಿಲ್ಲ. ಫಸ್ಟ್ ಗೋಲಿ ಸಿಗೋದು ಅದೊಂದು ಸಿಗ್ತೈತೆ. ನಮ್ಮ ಫಸ್ಟ್ ಬಾರ್ಡ್ರಲ್ಲಿ ಗೋಲಿ ಸಿಗೋದಂದ್ರೆ ಫಸ್ಟ್ ನಮಗೆ ಸಿಗೋದು. ಛತ್ತೀಸ್ಗಢ ಇರ್ಬೋದು, ಇನ್ನಿತರ ಬಾರ್ಡ್ರಿ ಬಾಂಗ್ಲಾದೇಶ್ ಇರ್ಬೋದು, ಗುಜರಾತ್ ಇರ್ಬೋದು, ಕಚ್, ಸೌರಾಷ್ಟ್ರ, ಅಲ್ಲಿಂದ ರಾಜಸ್ಥಾನ, ಕಾಶ್ಮೀರ, ಈ ಎಲ್ಲದಲ್ಲಿ ಡ್ಯೂಟಿ ಮಾಡೋದಂದರೆ ನಾವೇ. ಫಸ್ಟ್ ಗೋಲಿ ಸಿಗೋದು ನಮಗೆ. 2000 ಯಾಕಂದರೆ ಸರ್, ಇವಾಗ ಬೋರ್ಡ್ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ. ಬೋರ್ಡ್ ಅಂದ್ರೆ ಹಲವಾರು ಸಮಸ್ಯೆಗಳು ಗೌರ್ಮೆಂಟಿಗೆ ಸಿಗುತ್ತೆ. ನಮ್ಗೆ ಅನ್ಸ್ಕೊಂಡಿಗೆ ಅವ್ರು ಮೈಂಡ್ ಪ್ಲಾನ್ ಯಾವ ಥರ ಯೂಸ್ ಮಾಡಬೇಕು ಅಂತ ಅವ್ರದ್ದು. ಅದಕ್ಕೋಸ್ಕರ ಕೆಲವು ಸ್ಟೇಟ್ರಲ್ಲಿ ಕೊಟ್ಟಿದ್ದಾರೆ, ಆಂಧ್ರದಲ್ಲಿ ಕೊಟ್ಟಿದ್ದಾರೆ, UPದಲ್ಲಿ ಕೊಟ್ಟಿದ್ದಾರೆ, ಹರಿಯಾಣ ಕೊಟ್ಟಿದ್ದಾರೆ, ಪಂಜಾಬ್ ಕೊಟ್ಟಿದ್ದಾರೆ, ರಾಜಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟಲ್ಲಿ ಮಾಡ್ತಾ ಇದೆ. ಒಬ್ಬರು ಅಫ್ಸರ್ ಬಂದಿರ್ತಾರೆ, ಅದಕ್ಕೆ ಕೌನ್ಸಿಲಿಂಗ್ ಮಾಡಕ್ಕಂತೆ. ಅದ್ರ ನಮ್ಮನ್ನು ಕೇಳೋರು ಯಾರು ಇಲ್ಲ. ನೀವು ಡ್ಯೂಟಿ ಮುಗಿಸ್ಕೊಂಡು ಅದೇ ಆಫೀಸ್ ಒಳಗೆ ಹೋದ್ರು ನೀವು ಯಾರಪ್ಪ, ನೀವು ಸೈನಿಕರಲ್ಲ ಅಂತಾರೆ. ಯಾರು ಆರ್ಮಿ, ನೇವಿ, ಏರ್ಫೋರ್ಸ್ ಅವರು ಅಷ್ಟೇ ಸೈನಿಕರು ಸರ್. 2012 ಲಾಸ್ಟ್ ಟೈಮ್ ಏನು ಸಿದ್ದರಾಮಯ್ಯ ಇರ್ತಾರೆ, ಅವ್ರು ಎಲ್ಲರೂ ಬೇಡಿಕೆ ತೊಗೊಂಡು ಹೋಗಿದ್ವಿ. ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಏನಂತ,
ನೀವು ಎಲ್ಲ ನಮ್ಮೆಲ್ಲ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟು ನಿಮ್ಗೆ ಆಲ್ರೆಡಿ ಒಂದು ಬೋರ್ಡ್ ಇದೆ, ಸೈನಿಕರ ಬೋರ್ಡ್ ಇದೆ. ಸೈನಿಕರ ಬೋರ್ಡ್ ಅಂದ್ರೆ ಅದ್ರಾಗ 3 ಜನ ಬರ್ತಾರೆ, 5 ಜನ, ಆರ್ಮಿ, ನೇವಿ, ಏರ್ ಫೋರ್ಸ್. ನೀವು ಅದರಲ್ಲಿ ಸದಸ್ಯರಾಗಿ ನೀವು ಫೆಸಿಲಿಟೀಸ್ ತೊಗೊಳ್ಳಿ ಅಂತ ಮಾಡಿದ್ರು. ಬಟ್ ಅವ್ರು ಆದಮೇಲೆ ನೆಕ್ಸ್ಟ್ ಒಂದು 2 ಇಯರ್ಸಲ್ಲಿ ನಮ್ಮ ಇವ್ರು ಬಂದರು, ಕುಮಾರಸ್ವಾಮಿ ಅವರು. ಅವಾಗ ಇನ್ನೊಂದು ಈ ಥರ ಆರ್ಮಿದವ್ರು ಹೋಗ್ಬಿಟ್ರು, ಏನು ಹೇಳಿದ್ರು, ಸರ್ ಇದು ಅವ್ರದ್ದೇ ಬೇರೆ ಕಾನ್ಸೆಪ್ಟು, ನಮ್ಮದೇ ಬೇರೆ ಕಾನ್ಸೆಪ್ಟು, ಅವ್ರಿಗೆ ನಮ್ಗೆ ಆದರೆ ನಮ್ಮ ಫಂಡ್ ಇರ್ಬೋದು, ಇನ್ನಿತರ ಸೌಲಭ್ಯಗಳು ನಮ್ಗೆ ಬೇಕಾಗಿತ್ತು, ಸಿಗೋಂಗಿಲ್ಲ ಸರ್, ಅದಕ್ಕೆ ಅದನ್ನ ಬಿಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಹೋಲ್ಡ್ ಮಾಡಿಟ್ಬಿಟ್ರೆ ಸರ್. ಅದು ನಮ್ಗೆ ಅದು ಫೆಸಿಲಿಟೀಸು ಕೊಡ್ತಾಯಿದೆ. ಗುಜರಾತ್, UP, ಹರಿಯಾಣ, ಆಂಧ್ರ ಪ್ರದೇಶ ಅಲ್ಲಿ ಹೆಚ್ಚಿನ ಸೌಲಭ್ಯ ಇದ್ರೆ ಅದು ನಮ್ಮದು ಒಂದು ಆಗಿರ್ತೈತಿ, ಅವ್ರಿಗೂ ಈ ಥರ ಈಕ್ವಲ್ ಮಾಡ್ಕೊಂಡು ಅವ್ರಿಗೆ ಕಸಿ ಸರ್ ಯಾವುದೇ ಒಂದು ಪರಿಸ್ಥಿತಿ ಒಳಗೆ ಹೋಗ್ಬೇಕಾದ್ರೆ ನಾವು 6 ಮಂದಿ ಏನಕ್ಕೆ ನಾವು ಕಾರ್ಯನಿರ್ವಹಿಸೋರು ಏನಾದರೂ ನಾವು ಹೋಗ್ತೀವಿ, ದೇಶದಲ್ಲಿ ಏನಾದರೂ ಒಂದು ದಂಗೆ ಆದರೂ ನಾವು ಹೋಗ್ತೀವಿ, ದೇಶದಲ್ಲಿ ಏನಾದರೂ ಒಂದು ಬಾಂಬ್ ಹೋಗಿದ್ರು ನಾವು ಹೋಗ್ತೀವಿ, ಪ್ರಾಕೃತಿಕ ಪ್ರಕೋಪ ಆದರೂ ಕೂಡ ನಾವು ಹೋಗ್ತೀವಿ. ಮಿನಿಸ್ಟರ್ವರೆಗೂ ಅದು SP ಅಂತ ಏನು ಗ್ರೂಪ್ ಇದೆಯಲ್ಲ ಅದ್ರಲ್ಲಿ ಎಲ್ಲರೂ ಸೇರ್ತೀವಿ ಸರ್. ಡ್ಯೂಟಿ ಕೂಡ ಅಲ್ಲಿ ಎಲ್ಲ ಈಕ್ವಲ್ ಮಾಡ್ತಾ ಇದ್ದೀವಿ. ಆದರೂ ನಮಗೊಂದು ಈ ಥರ ಒಂದು ನಮ್ಗೆ ಹೆಲ್ಪ್ ಕೊಡಲೇಬೇಕು. ಅಲ್ಲಿ ಎಲ್ಲ ಡಿಪ್ಲೊಮೆಸ್ ಎಲ್ಲ ಫಿಕ್ಸ್ ಇದ್ದೀವಿ. ಅವ್ರು ಅಂಡರ್ಗ್ರೌಂಡ್ ಇರ್ತಾರೆ, ಕಳೆದಿರ್ತಾರೆ, ಬಂದಿಗೆಲ್ಲ ಕಳೆದಿರ್ತಾವೆ, ನಾವು ಮುಂದೆ ಇರ್ತೀವಿ. ಫಸ್ಟ್ ಗೋಲಿ ಅಂದಿಲ್ಲ ಸರ್, ಬಾರ್ಡರ್ಗೆ ಫಸ್ಟ್ ಗೋಲಿ ನಾವು ಸಿಗೋದು ನಮಗೆ ಸಿವಿಲ್ ಪಬ್ಲಿಕ್ చాలా ಸಾಮಾನ್ಯ ಡಿಫೆನ್ಸ್ ಅಂದ್ರೆ ಏನು, ಫಸ್ಟ್ ಲೈನ್ ಈಗ ಗಡಿ ಕಾಯುವ ಯೋಧ ಅಂತ ಬಂದಾಗ ಯಾರೋ ಇಲ್ಲಿ ಒಬ್ಬ ಆರ್ಮಿಲಿ ಬಂದ್ರೆ ಗಡಿ ಕಾಯ್ದು ಬಂದ ಯೋಧ ಅಂತಾರೆ. ಗಡಿ ಯಾರು ಕಾಯ್ತಾರೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಪಿಲ್ಲರ್ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆರ್ಮಿ ಬೇಕು ನಾವು ಗೈಡ್ ಇರಲಿಲ್ಲ ಅಂದ್ರೆ ಅವರಿಗೆ ಲೋಕಲ್ ಲೊಕೇಶನ್ ಹೇಳೋರು ನಾವೇ ಬೇಕು. ನಾವು ಡ್ಯೂಟಿ ಕೊಡೋದ್ರೆ ನಾವು ಮಾಡಬೇಕು. ಆರ್ಮಿದವರು ಫಸ್ಟ್ ಗೋಲಿ ಬರೆದು BSF, SSB ಇವು ಏನು ಪ್ಯಾರಾಮಿಲಿಟರಿ ಅವೇ ಸರ್ ನೀವು ಹೋರಾಟ ಮಾಡಿದ ಮೇಲೆ ಅವ್ರ ಉತ್ತರ ಏನು ಬಂತ್ರಿ ಸರ್ ಅಲ್ಲಿಂದ? ಅದೇ ಹೋರಾಟ ಮಾಡಿದ್ಮೇಲೆ ಉತ್ತರ ಕನ್ಸಿಡರ್ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಎಷ್ಟು ವರ್ಷದಿಂದ ರೀ ಇದು? ಸುಮಾರು ನಾವು ಮಾಡ್ತಾ ಇದ್ದು ಒಂದು 5 ವರ್ಷ ಆಯ್ತು ಸರ್. ಇನ್ನಾದರೂ ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ? ಹಾಂ, ಏನು ಹೇಳ್ತಾ ಇದ್ದಾರೆ ಸರ್? ಅದೇ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ, ಮಾಡ್ತೀವಿ. ಬರೀ ಇಷ್ಟ ಹೇಳ್ಕೊಂತ ಸಾಗಾಗ್ತಾ ಇರುತ್ತೆ. ಬಟ್ ಇದರಲ್ಲಿ ಏನು ಮಾಡೋದು ಸರ್, ಫಸ್ಟ್ ಇದಕ್ಕಿಂತ ಮುಂಚೆ ಅಮಿತ್ ಶಾ ಮುಂಚೆ ನಮ್ಮ ಇವರಿದ್ರು ಹೋಮ್ ಮಿನಿಸ್ಟರ್, ಅವಾಗ ನಮ್ಗೆ ಪ್ಯಾರಾಮಿಲಿಟರಿ ಅಂತ ಬಂತು. ಇವಾಗ ಏನು ಮಾಡಿದ್ರು, ಅಮಿತ್ ಶಾ ಬಂದಮೇಲೆ, ಹೋಮ್ ಮಿನಿಸ್ಟರ್ ಬಂದಮೇಲೆ ನಮ್ಮ 6 ಜನ ಕೂರಿಸ್ಬಿಟ್ಟು ಇಲ್ಲ ಇವ್ರು ಬೇರೆ ಮಾಡೋದು ಅಂತ ಸೆಂಟ್ರಲ್ ಆರ್ಡ್ ಪೊಲೀಸ್ ಫೋರ್ಸ್ ಅಂತ ಒಂದು ನೇಮ್ ಕೊಟ್ಟರು. ಇದರಲ್ಲಿ ನೋಡಿ ಸರ್, ಮುಂಚೆ ನಮ್ದಿತ್ತು, ಬಟ್ ಇವಾಗ ಮತ್ತೆ ರಿಟೈರ್ಡ್ ಆಗಿ ಬಂದಮೇಲೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಯಾವುದೇ ಒಂದು ಪ್ರಯೋಜನ ಸಿಗ್ತಾ ಇಲ್ಲ. ಇವನ್ ಡೆಡ್ ಬಾಡಿ ಬಂದರೂ ಕೂಡ ನಾವು ಎಲ್ಲರಿಗೂ ಕೂಡ ಹೇಳಬೇಕಾಗುತ್ತಾ, ಇಲ್ಲಿ DC ಅವ್ರಿಗೆ ಇರ್ಬೋದು, SP ಅವ್ರಿಗೆ ಇರ್ಬೋದು, ಇನ್ನಿತರವ್ರಿಗೆ ಹೋಗಿ ಹೇಳಕ್ಕೆ ನಾವೇ ಹೋಗ್ಬೇಕು. ಅದಕ್ಕೂ ಕೂಡ ನಮ್ಗೆ ಬಂದು ಸರಿಯಾಗಿ ಸನ್ಮಾನ ಆಗ್ತಾ ಇಲ್ಲ. ಸೊ ನಮ್ಮ ಬೋರ್ಡ್ ಇತ್ತು, ಅದರಲ್ಲಿ DC ಆಫೀಸಲ್ಲಿ ಒಂದು ಆಫೀಸ್ ಇದ್ರು ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಬರ್ತೈತಿ, ಮುಂದೆ ಆಗೋ ಹೋಗುಗಳು ಎಲ್ಲ